ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಇವತ್ತು ಲಾಸ್ಟ್ ವೀಕ್ ವಿಡಿಯೋ ಸ್ನೇಹಿತರೆ. ಇದು ನಾನು ಕೆಲವೊಂದು ಕ್ಲಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಯುಧ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಶುಕ್ರವಾರ ಆಫೀಸಲ್ಲಿ ಪೂಜೆ ಇಟ್ಕೊಂಡಿದ್ವಿ. ಆಫೀಸಲ್ಲಿ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನನೇ ವಾಪಸ್ ಬಂದ್ವಿ. ಸೊ ಸ್ನೇಹಿತರೆ, ಇದು ಶುಕ್ರವಾರದ ಕ್ಲಿಪ್ ಇದು. ಮತ್ತು ಅದಾದಮೇಲೆ ಆಫೀಸಲ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ ವಾತಾವರಣ, ಇನ್ನು ಬೇರೆ ಬೇರೆ ಕೊಲೀಗ್ಸ್ ಎಲ್ಲ ಇದ್ದರು. ಸೊ ಅವ್ರದ್ದೆಲ್ಲ ನಾನು ಶೇರ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ಯಾಕಂದರೆ ಅವ್ರ ಅನುಮತಿ ಇಲ್ದಿರ ನಾವು ಬೇರೆಯವ್ರು ಶೇರ್ ಮಾಡೋವಂಥ ಒಂದು ರೈಟ್ಸ್ ನಮಗಿರಲ್ಲ. ಸೊ ಹಾಗಾಗಿ ನಾನು ಯಾರ್ದು ಶೇರ್ ಮಾಡೋಕ್ಕೂ ಹೋಗಿಲ್ಲ. ಸೊ ಅದಾದಮೇಲೆ ಸಂಡೇ ಕ್ಲಿಪ್ಸು. ಸಂಡೇ ನಾನು ಬಿರಿಯಾನಿ ಮಾಡಿದ್ದೆ. ಇನ್ನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಬಿರಿಯಾನಿ ಜೊತೆನೇ ಆವತ್ತು 1.5 kg ಚಿಕನ್ ತರಿಸ್ಬಿಟ್ಟು ಒಂದು ಅರ್ಧ kg ಬಿರಿಯಾನಿ, 1 kg ಫ್ರೈ ಮಾಡೋಣ ಅಂತಂದ್ಬಿಟ್ಟು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆಲ್ಲ ಅದು ಕಂಟಿನ್ಯೂ ವೀಡಿಯೋ. ಇದು ಭಾನುವಾರದ್ದು. ಈ ಭಾನುವಾರದ್ದು ನಾಳೆ ಮೇ ಬಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಏನಂತಂದರೆ, ಈ ಭಾನುವಾರ ಸಿಂಪಲ್ಲಾಗಿ ಎಗ್ ರೈಸ್ ರೆಸಿಪಿ ಮಾಡಿಕೊಂಡು, ಮನೇಲಿ ಮಕ್ಕಳು ನಾವು ಇರೋದ್ರಿಂದ ಅದನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಸೊ ಇದೇನಂತಂದರೆ ಚಿಕನ್ ಫ್ರೈ. ಈಸಿಯಾಗಿ ಚಿಕನ್ ಫ್ರೈ ಯಾವ ರೀತಿ ಮಾಡಬೇಕು, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಸ್ನೇಹಿತರೆ. ಸೊ ನನ್ನದೇ ಆದ ವೇದಲ್ಲಿ ನಾನು ಇವತ್ತು ನಿಮಗೆ ಚಿಕನ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೀವು ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗ್ಬಿಡಿ, ಯಾವುದೇ ರೀತಿ ಚಿಕನ್ ಫ್ರೈಗಾಗಿರ್ಬೋದು, ಮಟನ್ ಫ್ರೈಗಾಗಿರ್ಬೋದು. ಯಾಕಂದರೆ ಅದರಲ್ಲಿ ಕೊಬ್ಬಿನಾಂಶ ಅನ್ನೋದಿರುತ್ತೆ. ಸ್ಕಿನ್ನಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರೋದ್ರಿಂದ ನಾವು ಚಿಕನ್ಗೆ ಜಾಸ್ತಿ ಏನಾದರೂ ಆಯಿಲ್ ಹಾಕಿ ಮತ್ತು ಸ್ಕಿನ್ ಔಟ್ ಮಾಡಿಸಿದಿರ ಚಿಕನ್ ಏನಾದರೂ ತೊಗೊಂಬಂದು ನಾವು ಫ್ರೈಗಳು ಮಾಡ್ಕೊಂಡಾಗ ಆ ಸ್ಕಿನ್ನಲ್ಲಿರೋ ಆಯಿಲೆಲ್ಲ ರಿಲೀಸ್ ಆಗಿ ನಾವು ಹಾಕಿರೋ ಆಯಿಲು ಅದು ಇದು ಜಾಸ್ತಿ ಆಗಿ ತಿನ್ನೋದಕ್ಕಾಗಲ್ಲ. ಸೊ ಆದ್ದರಿಂದ ನೋಡಿಕೊಂಡು ಚಿಕನ್ನ ಯಾವ ರೀತಿ ಹೊಡ್ಸ್ಕೊಂಬಂದಿದ್ದೀರ, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಎಣ್ಣೆ ಬೇಕು ಅಂತಂದ್ಬಿಟ್ಟು ನೋಡಿಕೊಂಡು ನೀವು ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನಷ್ಟು ಸಿಂಪಲ್ಲಾಗಿ ಒಂದು ಎಣ್ಣೆ ಹಾಕಿ ಚಕ್ಕೆ ಲವಂಗ, ಸಾಸಿವೆ, ಜೀರಿಗೆ ಮತ್ತು ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿ ಬಿರಿಯಾನಿ ಕಟ್ ಮಾಡಿ ಅದರಲ್ಲೇ ನಾನು ಫ್ರೈಗೆ ಅಂತಂದ್ಬಿಟ್ಟು ಉಳಿಸಿದ್ನಲ್ಲ, ಸೊ ಅದನ್ನೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಮತ್ತು ನಾನು ಬಿರಿಯಾನಿಗೆ ಮತ್ತು ಫ್ರೈಗೆ ಅಂತಂದ್ಬಿಟ್ಟೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ. ಬಿರಿಯಾನಿಗೆ ಹಾಕಿದ್ದ ಆದಮೇಲೆ ಸ್ವಲ್ಪ ಫ್ರೈಗೆ ಎಷ್ಟು ಬೇಕಾಗುತ್ತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ತೆಗೆದಿಟ್ಟಿದ್ದೆ. ಚಿಕನ್ನು ಅಷ್ಟೇ ವಾಶ್ ಮಾಡಿ ನೀಟಾಗಿ ಒಂದು ಸಣ್ಣಗೆ ನನಗೆ ಬೇಕಾಗಿರುವಂಥ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ವಾಶ್ ಮಾಡಿ ಪಕ್ಕಕ್ಕಿಟ್ಟಿದ್ದೆ. ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸೋದಲ್ಲ, ಕಲಸೋಕ್ಕೂ ಹೋಗಲ್ಲ. ಜಸ್ಟ್ ಈ ರೀತಿ ನಾನು ಕ್ಯಾಪ್ ಮುಚ್ಚಿಬಿಡ್ತೀನಿ. ಆಟೋಮೆಟಿಕ್ಕಾಗಿ ಕೆಳಗಡೆ ನಾವು ಹಾಕಿರುವಂಥ ಟೊಮೊಟೊ, ಈರುಳ್ಳಿ ಮತ್ತು ಒಗ್ಗರಣೆಗೆ ಏನು ಕೊಟ್ಕೊಂಡಿದ್ದೀವಿ ಅದೇ ಆಯಿಲ್ ಅನ್ನೋದು ಸ್ವಲ್ಪ ಅದು ಕುದೀತಾ ಮೇಲೆ ಬರುತ್ತೆ, ಚಿಕನ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಕಲಸಿದಾಗ ನಾವು ಅದು ಅಷ್ಟೊಂದು ಇದಾಗಲ್ಲ. ಸೊ ಅದೇ ಮೇಲೆ ಬಂದಾಗ ಎಲ್ಲ ಚಿಕನ್ ಪೀಸಿಗೂ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ, ಉಪ್ಪು ಖಾರ ಹಿಡಿಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ನಾನು ಕಲ್ಸಕ್ಕೆ ಹೋಗ್ದಿರ ಚಿಕನ್ನ ಹಾಕಿಬಿಟ್ಟು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಯಾಪನ್ನು ಮುಚ್ಚಿದ್ದೀನಿ. ಅದು ಬೇಯ್ಕೊಂತ ಇರುತ್ತೆ. ಸೊ ಇಲ್ಲಿ ಚಪಾತಿಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬಿರಿಯಾನಿ ಆಯಿತು, ಇನ್ನು ಇವಾಗ ಫ್ರೈಗೆ ಏನು ಚೆನ್ನಾಗಿರುತ್ತೆ, ಮುದ್ದೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ಅದು ಬೇಯ್ತಾ ಇರಲಿ, ನಾವು ಇಲ್ಲಿ ಚಪಾತಿ ಕಳಿಸ್ಕೊಳ್ಳೋಣ ಬನ್ನಿ. ನಾವು ಯಾವುದೇ ರೀತಿ ಪಾಕೆಟ್ ಐಟಮ್ ತೊಗೊಂಬಂದಿದ್ದೀವಿ, ನಮ್ಮ ಪಾಕೆಟ್ ಮಾಡಿರೋದೆಲ್ಲ ತುಂಬ ನೀಟಾಗಿ ಇರುತ್ತೆ. ಆಯ್ಕೆ ಮಾಡಿಕೊಂಡು ತೊಗೊಂಬರ್ತೀವಿ ಸ್ನೇಹಿತರೆ. ಅದರಲ್ಲಿ ಏನೂ ಹುಳ ಇರಲ್ಲ, ಎಲ್ಲ ನೀಟಾಗಿ ಪ್ಯಾಕೆಟ್ ಮಾಡಿರ್ತಾರೆ ಅಂತಂದ್ಬಿಟ್ಟು. ಸೊ ನಾವು ಅದು ತಪ್ಪು ನಿಜವಾಗ್ಲೂ. ಯಾಕಂದರೆ ಓವರ್ ಕಾನ್ಫಿಡೆನ್ಸ್ ಮೇಲೆ ನಾನೇ ಇದೇ ರೀತಿ ಮಾಡ್ತಾಯಿದ್ದೆ. ಫಸ್ಟಿಗೆ 1-2 ಸಲ 3 ಸಲ ನನಗೆ ಎಫೆಕ್ಟ್ ಆಗಿದೆ. ಆದ್ದರಿಂದನೇ ಇವಾಗ ಪಾಕೆಟು ವೈಸ್ ತೊಗೊಂಬಂದ್ರೂ ಡೇಟು ನಿನ್ನೆ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು ಇವತ್ತು ತೊಗೊಂಬಂದಿದ್ದೀವಿ ಮನೆಗೆ ಅಂತಂದ್ರೂ ನಾನು ಚೆಕ್ ಮಾಡಿ ಒಂದ್ಸಲ ಜರಡಿ ಮಾಡಿ ಏನೇ ಆಗಲಿ ಯೂಸ್ ಮಾಡುವಂತಹ ಹ್ಯಾಬಿಟ್ ಬೆಳೆಸ್ಕೊಂಡಿದ್ದೀನಿ. ಯಾಕಂದರೆ ಪಾಕೆಟ್ ಮಾಡಬೇಕಂತಂದರೆ ಏನಾದರೂ ಆಗ್ಬೋದು. ಸೊ ಅದು ಪಾಕೆಟ್ ಮಾಡೋದು ತಪ್ಪಂತಲ್ಲ, ಮಿಷನ್ ತಪ್ಪಲ್ಲ. ಕೆಲವೊಂದು ವೀಡಿಯೋಸ್ ನಮಗೆ ಈಗ ತುಂಬ ಸಿಗ್ತಿದ್ದಾವೆ ಸೋಷಿಯಲ್ ಮೀಡ್ಯಾದಲ್ಲಿ. ಏನೋ ಜ್ಯೂಸ್ ಪಾಕೆಟಲ್ಲಿ ಜಿರಳೆ ಇರೋದು, ಇಲ್ಲ ಬಳ್ಳಿ ಬಿದ್ದಿರೋದು. ಸೊ ಈ ರೀತಿ ನೋಡ್ತಾ ಇದ್ದೀವಿ. ಮತ್ತು ಯಾವ ರೀತಿ ನಮಗೆ ಅದು ಪ್ಯಾಕಿಂಗ್ ಬಂದಿರುತ್ತೆ ಏನೋ ನಮ್ಗೆ ಗೊತ್ತಾಗಲ್ಲ. ಸೊ ಒಮ್ಮೊಮ್ಮೆ ಒಳಗಡೆ ಜರಡಿ ಮಾಡಿದಾಗ ನನಗೆ ಸ್ಟೆಪ್ಲರ್ ಪಿನ್ನಿಸ್ ಸಹ ಸಿಕ್ಕಿರೋದುಂಟು. ಸೊ ಆದ್ದರಿಂದನೇ ಯಾವುದೇ ರೀತಿ ನಾವು ತಿನ್ನೋ ಆಹಾರದಲ್ಲಿ ಮಾತ್ರ ನೆಗ್ಲಿಜೆನ್ಸಿ ಅನ್ನೋದು ಮಾಡಲಿಕ್ಕೆ ಹೋಗಬಾರ್ದು.
ಆದಷ್ಟು ತೊಗೊಂಬರೋ ಮುಂಚೆ ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿಬಿಟ್ಟು ನೀವು ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟಿಂದ ಹಿಡಿದು ಎಕ್ಸ್ಪೈರಿ ಡೇಟ್ ಒಳಗಡೆ ನೀವು ಅದನ್ನು ಯೂಸ್ ಮಾಡ್ಕೊತೀರಾ ಇಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡಿ ನೀವು ತೊಗೊಂಬಂದು ಮನೆಗೆ ಇಟ್ಕೊಂಡ್ರೆ ಅದು ಒಳ್ಳೆಯದು. ಯಾಕಂತಂದರೆ ಇತ್ತೀಚೆಗೆ ಹೆಲ್ತ್ ಮೇಲೆ ಅಂತೂ ನಾವು ತಿಂತಿರೋ ಆಹಾರ ತುಂಬ ಎಫೆಕ್ಟ್ ಬೀಳ್ತಿದೆ. ತಿಂತಿರೋದೇ ಕಲುಷಿತ ಆಹಾರ ಅಂತಂದಮೇಲೆ ಅದರಲ್ಲೂ ನಾವು ಮಾಡ್ಕೊಳ್ಳೋದ್ರಲ್ಲಿ ನೀಟಾಗಿ ಮಾಡ್ಕೊಂಡಿಲ್ಲ, ಈ ರೀತಿ ಎಫೆಕ್ಟ್ಗಳಾದಾಗ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಮೇಲೆ ಸಹ ಅದು ಪರಿಣಾಮ ಬೀರುತ್ತೆ. ಸೊ ಆದ್ದರಿಂದನೇ ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಪ್ರತಿಯೊಂದು ಆಹಾರದಲ್ಲೂ ಸಹ ಮುಂಚೆ ಯೋಚನೆ ಮಾಡಿ ಕ್ಲೀನಾಗಿ ಶುದ್ಧವಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಚಪಾತಿ ಹಿಟ್ಟು ಕಲಸಿದ ಆದಮೇಲೆ ಇಲ್ಲಿ ನಾನು ಫಾರ್ಚೂನ್ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅದು. ನ್ಯಾಚುರಲ್ಲಾಗಿ ನನಗೆ ನಾವು ಇದು ಗೋಧಿ ಹಿಟ್ಟನ್ನ ಹಾಕ್ಸ್ಕೊಂಬಂದರೆ ಯಾವ ರೀತಿ ಇರುತ್ತೆ ಸೊ ಆ ರೀತಿ ಇದೆ, ಸಾಫ್ಟಾಗಿ ಇದೆ. ಫಸ್ಟಿಗೆ ಆಶೀರ್ವಾದ ಯೂಸ್ ಮಾಡ್ತಾಯಿದ್ದೆ, ಅದು ಆಶೀರ್ವಾದದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು ನಾನು ಅದನ್ನ ಅವಾಯ್ಡ್ ಮಾಡಿ ಈ ಫಾರ್ಚೂನ್ಗೆ ಕನ್ವರ್ಟ್ ಆದೆ. ಸೊ ಸ್ನೇಹಿತರೆ, ಚಪಾತಿ ಹಿಟ್ಟು ಕಲಸಿದ್ದ ಆಯಿತು. ಇವಾಗ ನೋಡಿ ಚಿಕನ್ನ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಅಂತಂದ್ಬಿಟ್ಟು ಆಯಿಲೆಲ್ಲ ಮೇಲೆ ರಿಲೀಸ್ ಆಗಿದೆ. ಚಿಕನಲ್ಲಿರುವಂತಹ ನೀರಿನಾಂಶ ಸಹ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ನಾವು ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ. ಸೊ ನೀವು ಫ್ರೈನ ತುಂಬ ತಿಕ್ಕಾಗಿ ಮಾಡ್ಕೋಬೇಕಂತಂದ್ರೆ ನಿಮಗೇನು ಇಲ್ಲಿ ಹೆಚ್ಚು ನೀರಿನ ಅವಶ್ಯಕತೆ ಇರಲ್ಲ. ಸೊ ನಾನು ಇಲ್ಲಿ ಸ್ವಲ್ಪ ಗ್ರೇವಿ ಥರ ಮಾಡಬೇಕು ಅಂತಂದ್ಬಿಟ್ಟಿದ್ದೀನಿ, ಯಾಕಂದರೆ ಚಪಾತಿಗೆಲ್ಲ ಬೇಕಲ್ಲ ಅಂತಂದ್ಬಿಟ್ಟು. ಆದ್ದರಿಂದ ನಾನು ಸ್ವಲ್ಪ ನೀರನ್ನು ಬಳಕೆ ಮಾಡ್ಕೊತೀನಿ. ಇಲ್ಲ ನಾವು ಡ್ರೈಯಾಗಿ ಮಾಡ್ಕೊತೀವಿ, ಡ್ರೈ ಚಿಕನ್ ಮಾಡ್ಕೊತೀವಿ ಅಂತಂದರೆ ನೀವು ಎಕ್ಸ್ಟ್ರಾ ನೀರು ಹಾಕೋಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಇದಕ್ಕೆ ಮಸಾಲೆಗಳೆಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ಆ ಒಂದು ಚಿಕನ್ನಿಂದ ರಿಲೀಸ್ ಆಗಿರೋ ನೀರನ್ನ ನೀವು ಬೇಯಿಸ್ಕೊಂಬಿಟ್ರೆ ಆಟೋಮೆಟಿಕ್ ನಿಮಗೆ ಡ್ರೈ ಚಿಕನ್ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ಚಿಲ್ಲಿ ಅಂದರೆ ನಾವು ಆಲ್ರೆಡಿ ಗ್ರೀನ್ ಚಿಲ್ಲಿ ರುಬ್ಬಕ್ಕೆ ಹಾಕಿದ್ವಿ, ಖಾರ ಸಾಕಾಗಲ್ಲ ಅಂತಂದ್ಬಿಟ್ಟು ಸ್ಪೈಸಿನೆಸ್ಗೋಸ್ಕರ ಮತ್ತು ನಾನಿಲ್ಲಿ ಚಿಲ್ಲಿ ಪೌಡರ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಸಹ ನಾನು ಮಸಾಲೆಗಳನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಚಿಕನ್ನು ಮಟನ್ಗೆ ಮೇಯ್ನು ಶುಂಠಿ ಬೆಳ್ಳುಳ್ಳಿ ನೀವು ಯಾವ ಕ್ವಾಂಟಿಟಿಯಲ್ಲಿ ಹಾಕ್ಕೊತೀರ, ಎಷ್ಟು ಹಾಕ್ಕೊತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ನ್ಯಾಚುರಲಾಗಿ ಮನೆಯಲ್ಲಿ ಮಾಡಿರೋಂತಹ ಧನಿಯಾ ಪೌಡರ್ ಇದೊಂದಿಷ್ಟು ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ನಾನ್ ವೆಜ್ ರೆಸಿಪಿ ಅಂತೂ ನೀವು ಯಾವ ರೀತಿ ಮಾಡಿದ್ರೂ ಸಖತ್ ಟೇಸ್ಟ್ ಇರುತ್ತೆ. ಈ ಪಾಕೆಟಲ್ಲಿ ಸಿಗೋವಂತಹ ಧನಿಯಾ ಪೌಡರು, ಚಿಕನ್ ಮಸಾಲೆ ಈ ರೀತಿ ತೊಗೊಂಬಂದು ಹಾಕಿದ್ದೆ ಆದರೆ ಅಲ್ಲಿ ರುಚಿನೇ ಸ್ವಲ್ಪ ಹಂಗಿಂಗೆ ಇರುತ್ತೆ. ಮನೆಯಲ್ಲಿ ನ್ಯಾಚುರಲ್ ಆಗಿ ನಾವು ಚಕ್ಕೆ ಲವಂಗ, ಕರಿಬೇವು ಸೊಪ್ಪು, ಸ್ವಲ್ಪ ಏನು ಇದು ಅಕ್ಕಿ ಮತ್ತು ನ್ಯಾಚುರಲ್ಲಾಗಿ ನಾವು ಹುರ್ಕೊಂಡು ಎಲ್ಲ ನಾವು ಮಿಷನ್ಗೆ ಹಾಕ್ಸ್ಕೊಂಬಂದಿರ್ತೀವಲ್ಲ, ಅದರ ಫ್ರೇಗ್ರೆನ್ಸಿನೇ ಒಂಥರ ಡಿಫ್ರೆಂಟಾಗಿರುತ್ತೆ. ಚಿಕನ್ ಸಾಂಬಾರಿಗಾಗಲಿ ಫ್ರೈಗಾಗಲಿ ಯೂಸ್ ಮಾಡಿದಾಗ ನೀವು ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ತೇಜು ಚಿಕನ್ ಮಸಾಲ ತೊಗೊಂಬಂದಿದ್ದೆ, ಫ್ರೈ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ. ನನಗೆ ಚಿಕನ್ ರೆಸಿಪೀಸ್ ಮಾಡಬೇಕಂತಂದರೆ ಫ್ರೈ ರೆಸಿಪೀಸು ತೇಜು ಬ್ರ್ಯಾಂಡ್ ತುಂಬ ಇಷ್ಟ ಆಗುತ್ತೆ ತುಂಬ. ಸೊ ಸ್ನೇಹಿತರೆ, ಈ ಮಸಾಲೆ ಎಲ್ಲ ಹಾಕಿದ ಆದಮೇಲೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ನನಗೆ ಸ್ವಲ್ಪ ಗ್ರೇವಿ ಬೇಕು ಚಪಾತಿಗೆ ಅಂತಂದ್ಬಿಟ್ಟು, ಆದ್ದರಿಂದ ನಾನು ಸ್ವಲ್ಪ ನೀರು ಸೇರಿಸ್ತೀನಿ ಇದಕ್ಕೆ. ನೀವು ಬೇಕಂತಂದರೆ ಹಂಗೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ಮಾಡ್ಕೊಂಬಿಡ್ಬೋದು. ಫೈನಲಿ ನಾನು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮಗೊಂದಿಲ್ಲಿ ನಾನ್ ವೆಜ್ ರೆಸಿಪೀಸು ತುಂಬ ಟೇಸ್ಟಿಯಾಗಿ ಬರೋದಕ್ಕೆ, ತುಂಬ ಫ್ರೇಗ್ರೆನ್ಸಿ ಕೊಡೋದಕ್ಕೆ ಒಂದು ಟಿಪ್ ಹೇಳ್ತೀನಿ ನೋಡಿ ಸ್ನೇಹಿತರೆ. ರೆಸಿಪಿ ಎಲ್ಲ ಆಗಿದ್ದಾದಮೇಲೆ ಅಂದರೆ ಆಲ್ಮೋಸ್ಟ್ 3/4% ರೆಸಿಪಿ ಎಲ್ಲ ಆಯಿತು ಅಂತಂದಮೇಲೆ ಆವಾಗ ನೀವು ಕರಿಬೇವು ಸೊಪ್ಪು, ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪು ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈ ಮೂರನ್ನು ಆವಾಗ ಆ್ಯಡ್ ಮಾಡಿ. ಇಲ್ಲ ಕೊತ್ತಂಬರಿ ಪುದೀನ ಎರಡೂ ಸ್ಕಿಪ್ ಮಾಡಿಬಿಟ್ಟು ಬರೀ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಫೈನಲಿ ನೀವು ಇಳಿಸೋ ಟೈಮಲ್ಲಿ ಈ ಒಂದು ಟಿಪ್ ಏನಾದರೂ ಫಾಲೋ ಮಾಡಿದ್ರಿ ಅಂತಂದರೆ ಅಲ್ಲಿ ಚಿಕನ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಫ್ರೇಗ್ರೆನ್ಸಿನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನನಗೆ ತುಂಬ ಇಷ್ಟ ಆ ರೀತಿ. ಒಮ್ಮೆ ನೀವು ಟ್ರೈ ಮಾಡಿ. ಅದಾದಮೇಲೆ ಫೈನಲಿ ನಾನು ಪೆಪ್ಪರ್ ಪೌಡರ್ ಸ್ವಲ್ಪ ಸೇರಿಸ್ಬಿಟ್ಟು ಕ್ಯಾಪನ್ನು ಮುಚ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಪೆಪ್ಪರ್ ಪೌಡರ್ ಚಿಕನ್ಗೆ ಒಳ್ಳೆ ಕಾಂಬಿನೇಷನ್. ನಾನು ಹೇಳಿದ್ನಲ್ಲ ನಿಮಗೆ ಡ್ರೈ ಚಿಕನ್ ಮಾಡ್ಕೋಬೋದು ಅಂತಂದ್ಬಿಟ್ಟು, ಆ ಟೈಮಲ್ಲಿ ನೀವು ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ನಿಮಗೆ ಒಳ್ಳೆ ಸ್ಪೈಸಿನೆಸ್ ಅನ್ನೋದು ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಡ್ರೈ ಚಿಕನ್ ಮಾಡಿಕೊಂಡಾಗ. ಸೊ ನನಗೆ ಇಲ್ಲಿ ಸಹ ತುಂಬ ಸೂಪರಾಗಿತ್ತು ಸ್ನೇಹಿತರೆ. ಇನ್ನೇನು ಆಲ್ಮೋಸ್ಟ್ ನನಗೆ ಚಿಕನ್ ಕರಿ ಇಳಿಸೋ ಟೈಮ್ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ, ತುಂಬ ಇಷ್ಟಪಟ್ಟು ತಿಂದರು ಮಕ್ಕಳು ಸಹ. ನೀವು ಯಾವ ರೀತಿ ಚಿಕನ್ ಫ್ರೈ ಮಾಡ್ತೀರಾ ಅಂತಂದ್ಬಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಸೊ ಚಿಕನ್ ಫ್ರೈ ರೆಡಿ ಆಯಿತು. ಇವಾಗ ಚಪಾತಿನ ಸುಡ್ತಾ ಇದ್ದೀನಿ. ಚಪಾತಿ
ಸ್ವಲ್ಪ ನಾನು ಒಂದೇ ಲೇಯರಲ್ಲೇ ಮಾಡ್ತಾಯಿರೋದು. ನೀವು ಬೇಕಂದರೆ ಡಬಲ್ ಲೇಯರ್ ಸಹ ಮಾಡ್ಕೋಬೋದು. ಫಾಸ್ಟಾಗಿ ಆಗಬೇಕು, ನೈಟ್ ಟೈಮ್ 8 ಗಂಟೆ ಆಗೋಯಿತು ಅಂತಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಗೆ ಬಿರಿಯಾನಿ ಮಾಡಿದ್ದೆ ಅಲ್ಲ, ಅದೇ ಮಧ್ಯಾಹ್ನ ಸ್ವಲ್ಪ ಇತ್ತು, ಅದನ್ನೇ ತಿಂದ್ಕೊಂಡ್ವಿ. ಆದ್ದರಿಂದ ನೈಟಿಗೆ ಡಿನ್ನರ್ಗೆ ಚಿಕನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ನೀಟಾಗಿ ವಾಶ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚಿಕನ್ನ. ಅದನ್ನೇ ತೆಗೆದು ಮತ್ತೆ ನಾನು ಇವಾಗ ಈವ್ನಿಂಗು ಫ್ರೈ ಮಾಡ್ತಿರೋದು. ಸೊ ಚಪಾತಿಗೆ ಕೆಲವರು ಫುಲ್ಕ ಥರ ಮಾಡ್ಕೊತಾರೆ, ಕೆಲವರು ಆಯಿಲ್ ವಿತೌಟ್ ಆಯಿಲು ಸುಟ್ಕೊತಾರೆ. ಬಟ್ ನಾವು ಚಿಕನ್ಗೆ ತಿಂತಿರೋದ್ರಿಂದ ಸ್ವಲ್ಪ ಸ್ಮೂತಾಗಿರಬೇಕು ಅಂತಂದ್ಬಿಟ್ಟು ನಾನು ಚಪಾತಿ ಹಿಟ್ಟು ಕಲಿಸ್ಬೇಕಂತಂದ್ರೂ ಆಯಿಲ್ ಹಾಕಿದ್ದೆ. ಸೊ ಇವಾಗ ಹೆಂಚು ಮೇಲೆ ಸುಡಬೇಕಂತಂದ್ರೂ ಆಯಿಲ್ ಹಾಕ್ತಾಯಿದ್ದೀನಿ. ಚಪಾತಿ, ಪೂರಿ ಮತ್ತು ಕೆಲವ್ರಿಗೆ ಫ್ರೈಗೆ ರೈಸು ಇಷ್ಟ ಆಗುತ್ತೆ. ಬಟ್ ನಾವು ಚಪಾತಿ ಎಲ್ಲ ಅಡ್ಜಸ್ಟ್ ಆಗ್ತಾಯಿದ್ದೀವಿ. ರೈಸ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಂದ್ಬಿಟ್ಟು ಚಪಾತಿನ ಸ್ವಲ್ಪ ಜಾಸ್ತಿ, ಮುದ್ದೆ ಚಪಾತಿನ ಜಾಸ್ತಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಮನೆಗೆ ಇತ್ತೀಚೆಗೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಚಪಾತಿ ಸಹ ರೆಡಿ ಆಯಿತು. ಇವಾಗ ಚಿಕನ್ ಫ್ರೈ ಹಾಕಿ ಮಕ್ಕಳಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಸ್ನೇಹಿತರೆ, ಇದು ನಮ್ಮ ಇವತ್ತಿನ ಸಂಡೇ ರೆಸಿಪಿ. ಮಾರ್ನಿಂಗು ಬಿರಿಯಾನಿ ರೆಸಿಪಿ, ಇವಾಗ ಚಿಕನ್ ಫ್ರೈ ರೆಸಿಪಿ. ನಾನು ಎರಡೂ ಒಂದೇ ವಿಡಿಯೋದಲ್ಲೇ ಮಾಡಿದ್ರೆ ತುಂಬ ಲೆಂತ್ ಆಗೋಗುತ್ತೆ, ನಿಮಗೂ ಬೋರ್ ಅನಿಸುತ್ತೆ ಅಂತಂದ್ಬಿಟ್ಟು ನಾನು ಡಿವೈಡ್ ಮಾಡಿಕೊಂಡು ಚಿಕನ್ ಬಿರಿಯಾನಿ ರೆಸಿಪಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.